ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ ತೆಂಗಿನ ಮರ. ಸಂಬಂಧಪಟ್ಟ ಅಧಿಕಾರಿಗಳೇ ಇತ್ತ ಗಮನಿಸಿ. ತೀರ್ಥಹಳ್ಳಿ ಪಟ್ಟಣದ ಕೊಪ್ಪ ಸರ್ಕಲ್ನ ಆಟೋ ನಿಲ್ದಾಣದ ಪಕ್ಕ ವಾರಿ ನಿಂತಿರುವ ತೆಂಗಿನ ಮರ ಹೊಂದಿದ್ದು, ಮರದ ಹೆಡ್ಲು ಹಾಗೂ ಕಾಯಿಗಳು ದಿನನಿತ್ಯ ಗಾಳಿ ಮಳೆಯಿಂದಾಗಿ ಕೆಳಗೆ ಬೀಳುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಅಲ್ಲಿನ ಆಟೋ ಚಾಲಕರು ಹಾಗೂ ಅಕ್ಕಪಕ್ಕದ ಅಂಗಡಿ ಮಾಲೀಕರು ಆರೋಪಿಸಿದ್ದಾರೆ. ಭಾನುವಾರ ಅಂದರೆ ನಿನ್ನೆ ಸಂಜೆ ಏಕಾಏಕಿ ತೆಂಗಿನಕಾಯಿ ಹಾಗೂ ಮರದ ಹೆಡ್ಲು ಕೆಳಗೆ ಬಿದ್ದಿದ್ದು, ಕೆಳಗೆ ಬಸ್ಗಾಗಿ ಕಾಯುತ್ತಿದ್ದವರ ಪಕ್ಕದಲ್ಲಿ ಬಿದ್ದಿದ್ದರಿಂದ ಸ್ವಲ್ಪ ಮಟ್ಟಿನ ಅವಘಡದಿಂದ ಪಾರಾಗಿದ್ದಾರೆ. ಈಗಾಗಲೇ ಹಲವಾರು ಬಾರಿ ಮರದ ಹೆಡ್ಲು ಹಾಗೂ ಕಾಯಿ ತೆರವು ಮಾಡಬೇಕೆಂದು ಆಟೋ ಚಾಲಕರು ಮನವಿಯನ್ನ ಮಾಡಿದ್ದರು. ಆದರೆ ಯಾರೂ ಕೂಡ ಅದಕ್ಕೆ ಸರಿಯಾದ ಸ್ಪಂದನೆಯನ್ನ ಮಾಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪ್ರತಿದಿನ ಆಟೋ ಚಾಲಕರು, ಬಸ್ ಕಾಯುವ ಸಾರ್ವಜನಿಕರು ಅದೇ ಮರದ ಕೆಳಗೆ ನಿಲ್ಲುತ್ತಿದ್ದು, ಏನಾದರೂ ಅವಘಡ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ತೆಂಗಿನ ಮರದ ಹೆಡ್ಲು ಹಾಗೂ ಕಾಯಿಗಳನ್ನ ತೆರವು ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಎಷ್ಟೋ ಜನಗಳಿಗೆ ಈಗ ಮುಂಚಿನ ಬಸ್ ಸ್ಟಾಪ್ ಇದ್ದಿದ್ದು, ಈಗ ಬಸ್ ಸ್ಟಾಪ್ ತೆಗೆದು ಬೇರೆಯವರಿಗೆ ನಿಲ್ಲಿಗೂ ತೊಂದರೆ ಇದೆ. ಈಗ ರಿಕ್ಷಾದವರಿಗೂ ಏನು ತಲೆ ಮೇಲೆ ಬಿದ್ದರೂ ನಾಳೆ ಅವರಿಗೂ ತೊಂದರೆ, ಸಾರ್ವಜನಿಕರಿಂದಲೂ ತೊಂದರೆ ಆಗಿದೆ. ಇದು ಏನು ಮಾಡಬೇಕಂದ್ರೆ, ಮೊದಲು ಈ ತೆಂಗಿನ ಮರ ತೆಗೆದು ಸಾರ್ವಜನಿಕರಿಗೆ ಉಪಯೋಗ ಆಗೋದು ಈಗ ಆಗಬೇಕು. ಈಗ ಇದು ಆಗಬೇಕಂದ್ರೆ ಎಷ್ಟೋ ವರ್ಷದಿಂದ ಬೇಡಿಕೆ ಇತ್ತು, ಇಷ್ಟವರೆಗೆ ಯಾರೂ ಮಾಡಲಿಲ್ಲ. ನಿನ್ನೊಂದು ಮಗುಗೆ ಶಾಲೆಯಿಂದ ಬಂದು ನಿಂತ್ಕೊಂಡಾಗ ಅವಳ ತಲೆ ಮೇಲೆ ಕಾಯಿ ಬಿದ್ದು ಅವಳನ್ನ ತೊಗೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಅಂತ ಹೇಳ್ತಾಯಿದ್ರೆ, ಅವಾಗ ಒಂದು ಸರ್ತಿ ಮಾಡಬೇಕಂತ ಪ್ರಯತ್ನ ಮಾಡಿದರು. ಮಾಡಿದ್ದನ್ನು ಇವರು ತಡೆ ಹಿಡಿದು ನಿಲ್ಲಿಸಿದ್ರು. ಈಗ ಏನಾಗಿದೆ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಸಾಮಾನ್ಯವಾಗಿ ಶಾಲೆ ಮಕ್ಕಳು, ಸಾರ್ವಜನಿಕರು ದುಡ್ಡು ಗಿಡ್ಡು ಏನೋ ಹಿಡ್ಕೊಂಡು ಸಾಮಾನು ಹಿಡ್ಕೊಂಡು ಇಲ್ಲಿ ಬಂದು ನಿಲ್ಲುವಂಥದ್ದು ಜಾಗ, ಬಸ್ಗಳು ಬಂದು ಇಲ್ಲೇ ನಿಲ್ತವೆ. ಅದಕ್ಕೆ ಪ್ರತ್ಯಕ್ಷ ಬಸ್ಗಳು ನಿಲ್ಲೋದನ್ನು ನೀವು ಬಂದು ನೋಡ್ಬೋದು. ಇದನ್ನು ಏನು ಗೊತ್ತಲ್ಲ, ಇದು ಬರೀ ನ್ಯೂಸಿಗೆ ಹೋಗೋದಲ್ಲ, ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಈ ಕೆಲಸ ಇವತ್ತಿನ ಈ ಮರ ಯಾರಿಗೆ ಸಂಬಂಧಪಟ್ಟಿದೆ. ಜಾಗದವ್ರು ಯಾರು ಅಂದರೆ ಇಷ್ಟವರೆಗೆ ಯಾರ ಮನೆಗೂ ಕಾಣ್ತಾ ಇಲ್ಲ. ಇವತ್ತೇ ಕೆಲಸ ಆಗಬೇಕು. ನಿನ್ನೆ ತಲೆ ಮೇಲೆ ಬಿದ್ದಿದೆ. ನಿನ್ನೆ ಯಾವತ್ತಂದರೆ ನಿನ್ನೆ ಶುಕ್ರವಾರ ಶಾಲೆಗೆ ಹೋಗಿ ಬಂದು ಮಕ್ಕಳು ನಿಂತ್ಕೊಂಡಿತ್ತು, ಅವಳ ತಲೆ ಮೇಲೆ ಕಾಯಿ ಬಿದ್ದಿದೆ. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.